ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ದಿವ್ಯ ಸಂದೇಶವನ್ನ ನೀವು ಕೇಳಿದ್ರೆ ನಿಮಗೆ ಎಷ್ಟೇ ಜೀವನದಲ್ಲಿ ಕಷ್ಟ ಬಂದರೂ ಕೂಡ ನೀವು ಧೈರ್ಯದಿಂದ ಇರಬಹುದು. ಈ ಒಂದು ಚಿಕ್ಕ ಸ್ಟೋರಿಯನ್ನ ಒಮ್ಮೆ ಕೇಳಿದ್ರೆ ನೀವು ಕೂಡ ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ತುಂಬಾ ಧೈರ್ಯದಿಂದ ಜೀವನವನ್ನ ಎದುರಿಸಬಹುದು. ತುಂಬಾ ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮರು ದ್ವಾರಕೆಯಲ್ಲಿ ಇದ್ದಂತಹ ಒಂದು ಸಮಯ. ಆ ಸಮಯದಲ್ಲಿ ಒಬ್ಬ ಯುವಕ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಬರ್ತಾನೆ. ಅವನು ಬರ್ಬೇಕಿದ್ರೇನೆ ಅವನು ತುಂಬಾನೇ ದುಃಖದಿಂದ ಬರ್ತಾನೆ. ಹಾಗೇನೆ ಅವನ ಮನಸ್ಸಿನಲ್ಲಿ ತುಂಬಾನೇ ಭಯನೂ ಕೂಡ ಇದ್ದಿರತ್ತೆ. ಹಾಗೇನೆ ಜೀವನದಲ್ಲಿ ತುಂಬಾನೇ ನಿರಾಸೆಯನ್ನ ಇಟ್ಕೊಂಡು ಅವನು ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಬರ್ತಾನೆ. ಹಾಗೆ ಆ ಯುವಕ ಕೃಷ್ಣನ ಪಾದಗಳಿಗೆ ಬಿದ್ದು ಬೇಡ್ಕೊಳ್ತಾನೆ. ಪರಮಾತ್ಮ ಶ್ರೀಕೃಷ್ಣ, ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ನನಗೆ ತುಂಬಾನೇ ಕಷ್ಟ ಬರ್ತಾ ಇದೆ. ಆದ್ರೆ ನನ್ನ ಜೀವನದಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ಯಾವುದೇ ಒಂದು ಕೆಲಸವಾಗಲಿ ಹಾಗೆ ಯಾವುದೇ ಯಶಸ್ಸು ಕೂಡ ನನಗೆ ಸಿಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಅಂತ ತುಂಬಾನೇ ಅಳುತ್ತಾನೆ. ಕೃಷ್ಣನ ಕಾಲಿಗೆ ಬಿದ್ಕೊಂಡು ಅವನು ಕೇಳ್ತಾನೆ. ಅವಾಗ ಕೃಷ್ಣನು ಶಾಂತವಾಗಿ ನಗ್ತಾನೆ ಹೇಳ್ತಾರೆ, ನನ್ನ ಜೊತೆ ಬಾ ಅಂತ. ಹಾಗೇನೆ ಯುವಕರನ್ನ ಶ್ರೀಕೃಷ್ಣ ಪರಮಾತ್ಮನು ಒಂದು ನದಿಯ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಕಲ್ಲಿನ ಬಂಡೆಯ ಮೇಲೆ ಕುಳಿತುಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಈ ಕಲ್ಲು ನೋಡು ಎಷ್ಟು ಬಲವಾಗಿದೆ ಗೊತ್ತಾ ಅಂತ ಯುವಕನ ಹತ್ರ ಹೇಳ್ತಾರೆ. ಆಗ ಹೌದು, ತುಂಬಾನೇ ಗಟ್ಟಿಯಾಗಿದೆ ಈ ಕಲ್ಲು ಅಂತ ಹೇಳ್ತಾನೆ ಯುವಕ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಈ ಕಲ್ಲಿನ ಮೇಲೆ 1000 ಬಾರಿ ನೀರು ಬಿದ್ದರೂ ಕೂಡ ಅದು ನಿಧಾನವಾಗಿ ರೂಪ ಬದಲಿಸುತ್ತದೆ, ಯಾಕೆ ಗೊತ್ತಾ ಅಂತ ಕೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾರೆ, ನಿರಂತರ ಪ್ರಯತ್ನದ ಮುಂದೆ ಗಟ್ಟಿಯಾದ ಕಷ್ಟವೂ ಕೂಡ ಸೋಲುತ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಯುವಕನಿಗೆ ಹೇಳ್ತಾರೆ. ಹಾಗೇನೆ ಸ್ವಲ್ಪ ದೂರದಲ್ಲಿ ಒಂದು ಚಿಟ್ಟೆಯನ್ನ ತೋರಿಸ್ಕೊಂಡು ಕೃಷ್ಣ ಪರಮಾತ್ಮನು ಆ ಚಿಟ್ಟೆಯ ಗೂಡಿನಿಂದ ಹೊರಬರಲು ತುಂಬಾನೇ ಒದ್ದಾಡ್ತಾ ಇತ್ತು. ಅದನ್ನ ಆ ಯುವಕನಿಗೆ ತೋರಿಸ್ತಾರೆ. ಅವಾಗ ಹೇಳ್ತಾರೆ, ನೋಡಿ ಎಷ್ಟು ಕಷ್ಟ ಪಡ್ತಾ ಇದೆ ಆ ಚಿಟ್ಟೆ ಹೊರಗಡೆ ಬರೋದಕ್ಕೆ, ನೋಡಿದ್ಯಾ? ಹಾಗೇನೆ ನಮ್ಮ ಜೀವನನೂ ಕೂಡ ಇಷ್ಟೇ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ನಮಗೆ ಮುಂದೆ ಒಳ್ಳೆಯದಾಗತ್ತೆ. ಹಾಗೇನೆ ನಮ್ಗೆ ಇನ್ನೊಬ್ಬರ ಸಹಾಯ ಸಿಕ್ಕಿ ನಾವು ಕೂಡ ಮುನ್ನಡೆಯಬಹುದು ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ಹಾಗೇನೆ ಆ ಯುವಕ ಆ ಚಿಟ್ಟೆಯನ್ನ ನೋಡ್ಕೊಂಡ್ಬಿಟ್ಟು, ಇದು ಎಷ್ಟು ಕಷ್ಟ ಪಡ್ತಾ ಇದೆ, ನಾನು ಸಹಾಯ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಇಲ್ಲ, ಈ ಹೋರಾಟವೇ ಅದರ ಶಕ್ತಿ. ನೀನ್ ಅದನ್ನ ತಡೆಯೋಕ್ ಹೋಗ್ಬೇಡ. ಅದಾಗದೆ ಹೊರಗಡೆ ಬರ್ಲಿ, ಅವಾಗಲೇ ಅದಕ್ಕೆ ಧೈರ್ಯ, ಶಕ್ತಿ ಎಲ್ಲನೂ ಬರುತ್ತೆ. ನೀನ್ ಅದನ್ನ ತಡಿಬೇಡ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗೇನೆ ಚಿಟ್ಟೆ ಗೂಡಿನಿಂದ ಹೊರಬರುವಾಗ ಅದರ ರೆಕ್ಕೆಗಳಿಗೆ ಬಲ ಬಂದಿರುತ್ತೆ. ಹೋರಾಟ ಇಲ್ಲದೆ ಅದು ಹಾರಲು ಸಾಧ್ಯನೇ ಇಲ್ಲ. ಹಾಗಾಗಿ ಯುವಕ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋದ. ಕೃಷ್ಣ ಅವನ ಕಡೆ ನೋಡಿ ಹೇಳ್ತಾರೆ, ನಿನ್ನ ಜೀವನದಲ್ಲೂ ಕಷ್ಟಗಳು ಬರುತ್ತೆ. ಜನರು ನಿನ್ನನ್ನ ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವೊಮ್ಮೆ ನೀನು ಒಬ್ಬನೇ ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ನೆನ್ಪಿಟ್ಕೋ, ನಾನು ನಿನ್ನ ಜೊತೆ ಇದ್ದೇ ಇರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಮಹಾಭಾರತದಲ್ಲೂ ನಾನು ಪಾಂಡವರನ್ನ ಪ್ರತಿಕ್ಷಣ ಸುಲಭವಾಗಿ ಅವರನ್ನ ನಾನು ಬಿಟ್ಕೊಡ್ಲಿಲ್ಲ. ಅವರಿಗೆ ಅಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಯಾಕಂದ್ರೆ ಆ ಹೋರಾಟವೇ ಅವರನ್ನ ಮುಂದೆ ಮಹಾನ್ ವ್ಯಕ್ತಿ ತರ ಮಾಡಿತು ಅಂತ ಹೇಳ್ತಾರೆ. ಯುವಕನ ಕಣ್ಣಲ್ಲಿ ಈ ಒಂದು ಮಾತನ್ನ ಕೇಳಿ ಹೊಸದೊಂದು ಆತ್ಮವಿಶ್ವಾಸವು ಮೂಡುತ್ತದೆ. ಅವನು ಅವಾಗ ಯುವಕ ಹೇಳ್ತಾನೆ, ಹಾಗಾದ್ರೆ ಕಷ್ಟ ಬಂದಾಗ ನಾನು ಏನ್ ಮಾಡ್ಬೇಕು ಅಂತ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಗ್ತಾನೆ ಹೇಳ್ತಾರೆ, ಭಯ ಪಡಬೇಡ, ನಿಲ್ಬೇಡ, ನಿನ್ನ ಧರ್ಮವನ್ನ ನೀನು ಕಾಪಾಡ್ಕೋ, ರಕ್ಷಣೆ ಮಾಡ್ಕೋ. ಸಮಯ ಬಂದಾಗ ಜೀವನವೇ ನಿನಗೆ ಎಲ್ಲ ಉತ್ತರವನ್ನ ಕೊಡುತ್ತದೆ ಅಂತ. ಹಾಗಾಗಿ ಈ ಒಂದು ಶ್ರೀಕೃಷ್ಣ ಪರಮಾತ್ಮರ ಮಾತನ್ನ ಕೇಳಿ ಆ ದಿನದಿಂದ ಆ ಯುವಕ ತನ್ನ ಜೀವನವನ್ನ ಹೊಸದಾಗಿ ಆರಂಭಿಸ್ತಾನೆ. ಅವನು ಕಷ್ಟವನ್ನ ಶಾಪ ಅಂತ ನೋಡ್ಕೊಂಡೇ ಇರಲಿಲ್ಲ, ಅದು ತನ್ನ ಶಕ್ತಿಯನ್ನ ಕಟ್ಟುವ ಮಾರ್ಗ ಅಂತ ಅನ್ಕೊಳ್ತಾನೆ.
ಹಾಗೇನೆ ಕೆಲವೊಂದ್ಸಲ ನಮ್ಮ ಬಗ್ಗೆ ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅಂದ್ರೆ ನಮ್ಮೊಳಗಿನ ತಪ್ಪನ್ನ ಅವರು ಗುರ್ತಿಸ್ಕೊಂಡು ಹೇಳ್ತಾರೆ, ನೀನ್ ನೋಡು ಏನು ಇಷ್ಟೊಂದು ಓದಿದೀಯಾ, ನಿನ್ನ ಹತ್ರ ಯಾವ ಕೆಲ್ಸನೂ ಸಿಕ್ಕಿಲ್ಲ, ನೀನ್ ಏನಕ್ಕೂ ಪ್ರಯೋಜನ ಇಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಆದ್ರೆ ಅವ್ರು ಆ ರೀತಿ ಹೇಳೋದ್ರಲ್ಲೂ ಕೂಡ ಕೆಲವೊಂದ್ಸಲ ಒಂದು ಅರ್ಥ ಇರುತ್ತೆ. ಹೌದು, ನಾವು ಇಷ್ಟೊಂದು ನಮ್ಗೆ ದೇವರು ಕಷ್ಟ ಕೊಟ್ಟಾಗಲೇ ತಾನೇ ನಮ್ಗೆ ಒಂದು ಧೈರ್ಯ ಬರೋದು. ಹಾಗಾಗಿ ನಾವು ಅದನ್ನ ಎದುರಿಸುವಂತ ನಮ್ಗೆ ಒಂದು ಛಲ ಬರುತ್ತೆ. ಹಾಗಾಗಿ ನಮ್ಗೆ ಯಾರು ಏನೇ ಅಂತ ಹೇಳಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ, ನಮ್ಮಲ್ಲಿರೋ ತಪ್ಪನ್ನ ನಾವು ತಿದ್ಕೋಬೇಕು ಅಂತಾನೆ ನಾವು ಮನಸ್ಸಲ್ಲಿ ಅದನ್ನ ಅನ್ಕೋಬೇಕು. ಆವಾಗ್ಲೇ ನಮ್ಮ ಜೀವನಕ್ಕೊಂದು ಅರ್ಥ ಬರೋದು. ಹಾಗಾಗಿ ಇಲ್ಲಿ ಕಷ್ಟಗಳೆಲ್ಲ ದೇವರ ಶಿಕ್ಷೆ ಅಲ್ಲ, ಅವೆಲ್ಲ ನಮ್ಮೊಳಗಿನ ಶಕ್ತಿಯನ್ನ ಹೊರತೆಗೆದುಕೊಳ್ಳುವಂತಹ ಒಂದು ಪರೀಕ್ಷೆ ಆಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ನಮ್ಮ ಬಗ್ಗೆ ಯಾರೇ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ, ಇಲ್ಲ ನಮ್ಗೆ ಯಾರು ಸಹಾಯಕ್ಕೆ ಬರಲಿಲ್ಲ ಅಂತ ನಾವು ಅನ್ಕೊಂಡ್ರೂ ಕೂಡ ಕೊನೆಯಲ್ಲಿ ಆ ದೇವರು ಮಾತ್ರ ನಮ್ಮ ಕೈಯನ್ನ ಬಿಡೋದಿಲ್ಲ. ಹಾಗಾಗಿ ನಾವು ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಕೆಲಸವನ್ನ ಶುರು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಕಷ್ಟ ಅಂತ ಅನ್ನಿಸ್ತೇನೆ. ಅದು ನಮ್ಗೆ ಒಂದು ರೀತಿಯ ನಮ್ಮಲ್ಲಿನ ಒಳಗಿನ ಒಂದು ಕುಂದು ಕೊರತೆಗಳನ್ನ ಎತ್ತಿ ಹಿಡಿಯುವಂತಹ ಒಂದು ದಿವ್ಯ ಶಕ್ತಿಯಾಗಿ ನಮಗೆ ಒಳ್ಳೆಯ ಚೈತನ್ಯವನ್ನ ಕೊಡುತ್ತದೆ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ.